ಹಾಯ್ ಹಲೋ ನಮಸ್ಕಾರ. ಟೇಸ್ಟ್ ಆಫ್ ಕರ್ನಾಟಕ SVNಗೆ ಸ್ವಾಗತ. ನಾನಿವತ್ತು ನಿಮಗೆ ಹಾಗಲಕಾಯಿ ಪಲ್ಯ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಈ ಹಾಗಲಕಾಯಿ ಪಲ್ಯ ತುಂಬ ರುಚಿಯಾಗಿರುತ್ತೆ, ಕಹಿ ಇರೋದಿಲ್ಲ. ನಾನು ಮಾಡೋ ಥರ ನೀವು ಮಾಡಿ ಈ ಥರ ಪಲ್ಯವನ್ನು ಮಾಡಿದ್ರೆ ನಿಮಗೆ ಕಹಿ ಬರೋದಿಲ್ಲ, ತುಂಬ ರುಚಿಯಾಗಿರುತ್ತೆ. ಅದು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಇವಾಗ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ನಾನಿಲ್ಲಿ ಮೊದಲಿಗೆ 3 ಹಾಗಲಕಾಯಿನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಸಣ್ಣದಾಗಿ ಹೆಚ್ಕೊಳ್ಳೋಣ. ಇದರ ಒಳಗಡೆ ಇರುವಂಥ ಬೀಜವನ್ನು ನಾನು ತೆಗಿತಾ ಇದ್ದೀನಿ. ಬೀಜ ಇದ್ದರೆ ಅದು ಮಧ್ಯೆ ಮಧ್ಯೆ ಬಾಯಿಗೆ ಊಟ ಮಾಡಬೇಕಾದ್ರೆ ಮಧ್ಯೆ ಮಧ್ಯೆ ಸಿಕ್ಕಾಗ ತುಂಬ ಕಹಿ ಅನಿಸುತ್ತೆ. ಹಾಗಾಗಿ ಈ ಬೀಜಗಳನ್ನೆಲ್ಲ ನಾನು ತೆಗಿತಾ ಇದ್ದೀನಿ. ಅದು ತುಂಬ ಎಳೆ ಹಾಗಲಕಾಯಿ ಆದರೆ ತೆಗಿಯೋ ಅವಶ್ಯಕತೆ ಇಲ್ಲ. ಆದರೆ ನೋಡಿ, ಈ ರೀತಿ ಸ್ವಲ್ಪ ಬಲ್ತಿದ್ರೆ, ಸ್ವಲ್ಪ ಬೀಜಗಳು ದಪ್ಪ ದಪ್ಪ ಇದ್ದರೆ ಈ ರೀತಿ ತೆಗಿಬೇಕು. ನಾನು ಇದನ್ನು ಈ ರೀತಿಯಾಗಿ ತೆಗಿತಾ ಇದ್ದೀನಿ. ಈ ಥರ ಗಾಲಿಯಾಗಿ ರೌಂಡ್ಗೆ ಹೆಚ್ಕೊಳ್ಳೋದ್ರಿಂದ ಪಲ್ಯಕ್ಕೆ ಹುರಿದಾಗ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಈ ಚೌಕನಾಗಿ ಚಿಕ್ಕದಾಗಿ ಹೆಚ್ಚಿದರೆ ಅದು ತಿನ್ನೋದಕ್ಕೆ ತುಂಬ ಕಷ್ಟ ಅನಿಸುತ್ತೆ. ಆವಾಗ ನಿಮಗೆ ಅದು ಕಹಿ ಅನಿಸುತ್ತೆ ಪಲ್ಯ. ಈ ರೀತಿಯಾಗಿ ರೌಂಡ್ಗೆ ಗಾಲಿಯಾಗಿ ಹೆಚ್ಚಿದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅದು ಯಾವ ರೀತಿ ಅನ್ನೋದನ್ನು ನಾನೀಗ ನಿಮಗೆ ತೋರಿಸ್ತೀನಿ ನೋಡಿ. ಈ ರೀತಿ ಸಣ್ಣದಾಗಿ ನೀವು ರೌಂಡ್ಗೆ ಈ ರೀತಿಯಾಗಿ ಗಾಲಿಯಾಗಿ ಹೆಚ್ಕೊಳ್ಳೋದ್ರಿಂದ ನಾವು ಇದನ್ನು ಹುರಿದಾಗ ಚೆನ್ನಾಗಿ ಎರಡು ಕಡೆಯೂ ಫ್ರೈ ಆಗುತ್ತೆ, ಹಾಗೆ ಕಹಿ ಬರೋದಿಲ್ಲ. ನೀವು ಅದನ್ನೇ ಈ ಹಾಗಲಕಾಯಲ್ಲಿ 4 ಭಾಗ ಮಾಡಿ ಚಿಕ್ಕದಾಗಿ ಹೆಚ್ಚೋದ್ರಿಂದ ನೀವು ಹುರಿದಾಗ ಬೇಗ ಅದರದ್ದು ಕಹಿ ಅಂಶ ಹೋಗೋದಿಲ್ಲ. ಹಾಗೆಯೇ ಅದು ತಿನ್ನಬೇಕಾದ್ರೆ ತುಂಬ ಕಹಿ ಅಂತ ಅನಿಸುತ್ತೆ. ನೋಡಿ, ಈ ರೀತಿಯಾಗಿ ಹೆಚ್ಚಿ ಹುರಿರಿ, ತುಂಬ ಚೆನ್ನಾಗಿ ಬರುತ್ತೆ. ನಾನೀಗ ಇದೇ ಥರ ಎಲ್ಲ ಹಾಗಲಕಾಯನ್ನು ಇದೇ ರೀತಿಯಾಗಿ ಹೆಚ್ಕೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ನಾನು ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದ ಅಷ್ಟು ಹುಣಸೆ ಹಣ್ಣನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ನೀರಲ್ಲಿ ನೆನೆ ಹಾಕಿ ಇಟ್ಕೊಳ್ಳೋಣ. ನಾವು ಈ ಹಾಗಲಕಾಯಿನ ಹುರಿಯೋಷ್ಟರೊಳಗೆ ಈ ಹುಣಸೆ ಹಣ್ಣು ನೆಂದಿರುತ್ತೆ. ಇವಾಗ ನಾನೊಂದು ಬಾಣಲಿಗೆ ಈ ಹುರಿಯುವಂಥ ಹಾಗಲಕಾಯಿನ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ನಾನು ಹೆಚ್ಚಿಟ್ಕೊಂಡಿರುವಂಥ ಹಾಗಲಕಾಯಿನ ಈ ಒಂದು ಬಾಣಲಿಗೆ, ನಿಮ್ಮ ಹತ್ರ ಈ ಥರ ಬಾಣಲಿ ಇದ್ದರೆ ತೊಗೊಳ್ಳಿ, ಇಲ್ಲ ಅಂದರೆ ಕಬ್ಬಿಣದ ಹಂಚಲ್ಲಿ ಹುರಿದ್ರೆ ಇನ್ನೂ ರುಚಿಯಾಗಿರುತ್ತೆ. ಕಬ್ಬಿಣದ ಬಾಣಲಿ, ಕಬ್ಬಿಣದ ಹಂಚು ಈ ರೀತಿ ಇರುತ್ತಲ್ಲ, ಅದರಲ್ಲಿ ಈ ಹಾಗಲಕಾಯಿನ ಹುರಿಯೋದ್ರಿಂದ ತುಂಬ ರುಚಿಯಾಗಿರುತ್ತೆ, ಹಾಗೆ ಕಹಿ ಬೇಗ ಬಿಡುತ್ತೆ. ಈಗ ನಾನಿಲ್ಲಿ ಈ ಥರದ ಒಂದು ಬಾಣಲಿಯಲ್ಲಿ, ಒಂದು ಪಾತ್ರೆಯಲ್ಲಿ ನಾನು ಇದನ್ನು ಹುರಿತಾ ಇದ್ದೀನಿ. ಇದಕ್ಕೆ ನಾನು ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಹುರ್ಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ಹುರಿಯೋಣ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡ್ತಿರುವಂತಹ ನನ್ನೆಲ್ಲ ಸ್ನೇಹಿತರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ನೋಡಿ, ಇವಾಗ ಈ ಹಾಗಲಕಾಯಿ ಈ ರೀತಿಯಾಗಿ ಹುರ್ಕೊಂಡಿದ್ದೀನಿ. ಸ್ವಲ್ಪ ಆಗಲೇ ಆಲ್ರೆಡಿ ಇದನ್ನು ಗೋಲ್ಡನ್ ಕಲರ್ ಬರೋ ಅಷ್ಟು ಬಂದಿದೆ. ಈಗ ಇದನ್ನು ಇನ್ನೂ ಒಂದು ಸ್ವಲ್ಪ ಹೊತ್ತು ಹುರಿಯೋಣ. ಇನ್ನೂ ಸ್ವಲ್ಪ ಹುರಿಬೇಕಂತ ಅನ್ನಿಸ್ತಾ ಇದೆ ನನಗೆ, ಹಾಗಾಗಿ ಇದನ್ನು ಇನ್ನೂ ಒಂದು ಸ್ವಲ್ಪ ಹೊತ್ತು ಹುರಿತೀನಿ. ನೋಡಿ, ಇವಾಗ ನಾನು ಇದನ್ನು ಈ ಹದಕ್ಕೆ ಹುರ್ಕೊಂಡಿದ್ದೀನಿ. ಇವಾಗ ಇದು ಗೋಲ್ಡನ್ ಕಲರ್ ಬರೋ ಅಷ್ಟು ಚೆನ್ನಾಗಿ ಹುರಿದಿದ್ದೀನಿ. ಹಾಗೆ ಈಗ ಇದನ್ನು ಕೆಳಗಿಳಿಸ್ಬಿಟ್ಟು ಒಂದು ಬಾಣಲಿಗೆ ಮತ್ತು ಎಣ್ಣೆಯನ್ನು ಹಾಕ್ಕೊಂಡು ಒಗ್ಗರಣೆನ ಹಾಕ್ಕೊಳ್ಳೋಣ. ಇವಾಗ ಇದನ್ನು 1-2 ಸ್ಪೂನ್ ಎಣ್ಣೆನ ಹಾಕಿ ಇದನ್ನು ಕಾಯಕ್ಕಿಟ್ಟಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಕಾದ ನಂತರ ಇದಕ್ಕೆ ನಾನು ಸಾಸಿವೆನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು ಸ್ವಲ್ಪ ಸಾಸಿವೆನ ಹಾಕಿದ್ದೀನಿ. ಅದು ಚಿಟಪಟ ಅಂತ ಸಿಡಿತಿದ್ದಾಗಿಯೇ ಒಂದು ಸ್ವಲ್ಪ ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ. ಈ ಕಡಲೆಬೇಳೆ ಹಾಕೋದ್ರಿಂದ ಪಲ್ಯಕ್ಕೆ ಇನ್ನೂ ರುಚಿ ಹೆಚ್ಚಾಗುತ್ತೆ. ಹಾಗೆ ಒಂದು ಸ್ವಲ್ಪ ಕರಿಬೇವು. ಇವಾಗ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದಾದ ನಂತರ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಆ ಈರುಳ್ಳಿನ ಇವಾಗ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಇದು ಕೂಡ ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆಗೆ. ಇವಾಗ ಇದು ಬೆಂದಾಗಿದೆ. ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರುವಂಥ ಹಾಗಲಕಾಯಿನ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ. ಇವಾಗ ನಾನು ಏನು ಹುಣಸೆಹಣ್ಣು ಕೂಡ ನೆನೆ ಇಟ್ಟಿದ್ನಲ್ವ, ಅದನ್ನು ಕೂಡ ಇವಾಗ ಹಾಕ್ತಾಯಿದ್ದೀನಿ. ನೀವು ಹುಣಸೆಹಣ್ಣಿನ ರಸನೇ ಹಾಕಿ, ನೀವು ಟೊಮೊಟೊ ಹೆಚ್ಚಾಗ್ತಿದ್ದೀನಿ ಅಂದರೆ ಅದು ಕಹಿ ಬಿಡೋದಿಲ್ಲ. ಈ ರೀತಿ ಹುಣಸೆಹಣ್ಣಿನ ರಸದಲ್ಲೇ ಕೂಡ ಈ ಕಹಿಯ ಅಂಶ ಹೋಗೋದು. ಇವಾಗ ನೋಡಿ, ಈಗ ಹುಣಸೆಹಣ್ಣಿನ ರಸ ಹಾಕಿದ್ದಾದಮೇಲೆ ಇವಾಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ. ಇವಾಗ ಅದು ಸ್ವಲ್ಪ ಚೆನ್ನಾಗಿ ಕುದೀಲಿ. ಇವಾಗ
ನಿಮಗೆ ಇದಕ್ಕೆ ನೀರು ಇನ್ನೂ ಸ್ವಲ್ಪ ಬೇಕು ಅನ್ನೋದಾದರೆ ನೀವು ಇದಕ್ಕೆ ನೀರನ್ನು ಹಾಕ್ಕೋಬಹುದು. ಇಲ್ಲ ಸಾಕು ಇಷ್ಟೇ ಈ ಹುಣಸೆ ರಸದಲ್ಲಿನೇ ಸಾಕು ಅಂದರೆ ನೀವು ಅಷ್ಟನ್ನೇ ಕೂಡ ಮಾಡ್ಕೋಬಹುದು. ಇವಾಗ ಇದೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದ್ದು ಸ್ವಲ್ಪ ಹೊತ್ತು ಬೇಯಲಿ ಅಂತ ಇದನ್ನು ಕುದಿಯೋದಕ್ಕೆ ಇಡೋಣ. ನೋಡಿ ಇವಾಗ ಇದೊಂದು ಸ್ವಲ್ಪ ಬೆಂದಿದೆ. ಈ ಹಂತದಲ್ಲಿ ನಾನು ಇದಕ್ಕೆ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಈ ಬೆಲ್ಲವನ್ನು ಹಾಕೋದ್ರಿಂದನೇ ಕೂಡ ಈ ಹುಣಸೆ ಹಣ್ಣಿನ ರಸ ಕೂಡ ಮತ್ತು ಈ ಬೆಲ್ಲ ಇವೆರಡೂ ಸೇರಿ ಹಾಗಲಕಾಯಿ ಪಲ್ಯದಲ್ಲಿರುವಂತಹ ಕಹಿ ಅಂಶವನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಇವೆರಡನ್ನೂ ಕೂಡ ಹಾಕಲೇಬೇಕು. ಇವಾಗ ಇದೆಲ್ಲ ಕುದೀತಾ ಇದ್ದ ಹಾಗೆಯೇ ನಾನು ಈ ಕಡೆಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಗೆ ಒಂದು ಸ್ವಲ್ಪ ಹುರಿಗಡಲೆಯನ್ನು ಹಾಕಿ ರುಬ್ಕೊಂಬರೋಣ. ನೋಡಿ ಈ ರೀತಿಯಾಗಿ ನೀರು ಹಾಕಿ ಇದನ್ನು ಚೆನ್ನಾಗಿ ರುಬ್ಕೊಂಡು ಬರೋಣ. ಈ ರುಬ್ಬಿದ ಮಿಶ್ರಣವನ್ನು ನಾವು ಏನು ಈ ಹಾಗಲಕಾಯಿ ಪಲ್ಯ ಕುದೀತಾ ಇತ್ತಲ್ವ ಇದಕ್ಕೆ ನಾವು ಹಾಕ್ಕೊಳ್ಳೋಣ. ಹಾಗೆ ಅದಕ್ಕೆ ಒಂದು ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಸಾರಿನ ಪುಡಿಯನ್ನು ಕೂಡ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಇದು ಸ್ವಲ್ಪ ಮಿಕ್ಸ್ ಆದ ನಂತರ ನಾವು ರುಬ್ಬಿದಂಥ ಮಿಶ್ರಣ ತೆಂಗಿನಕಾಯಿ ಹಾಗೆ ಹುರಿಗಡಲೆಯನ್ನು ರುಬ್ಬಿದಂಥದ್ದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಇದನ್ನು ಹಾಕಿ ಬೇಕಾದರೆ ಮೇಲೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಕೂಡ ನೀವು ಇದಕ್ಕೆ ಸೇರಿಸಬಹುದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಕುದಿಯೋದಕ್ಕೆ ಇಡೋಣ ಇದನ್ನು. ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ. ಇವಾಗ ಇದೆಲ್ಲ ಚೆನ್ನಾಗಿ ಕುದ್ದು ಹೊಂದ್ಕೊಂಡಾಗ ಆ ಹಾಗಲಕಾಯಿ ಪಲ್ಯ ಸೊಗಸಾಗಿರುತ್ತೆ. ಹಾಗಲಕಾಯಿ ಪಲ್ಯ ತಿನ್ನಲ್ಲ ಅನ್ನೋರು ಕೂಡ ಈ ರೀತಿಯಾಗಿ ಮಾಡಿಕೊಟ್ರೆ ಅವರು ಕೂಡ ತಿಂತಾರೆ. ಅಷ್ಟೇ ರುಚಿಯಾಗಿರುತ್ತೆ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಈ ಹಾಗಲಕಾಯಿ ಪಲ್ಯ ಮಾಡಿ ನಮಗೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಇರಲಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಡಿಯರ್ ಫ್ರೆಂಡ್ಸ್.